ಮೊದಲನೇ ಸಾಧನ ಪರೀಕ್ಷೆ ಅಂದರೆ ಎಪೆ1 ಪರೀಕ್ಷೆ. ಈ ಪರೀಕ್ಷೆಗೆ ಪ್ರಮುಖ ಪ್ರಶ್ನೆಗಳು ಮತ್ತು ನೀವು ಏನೂ ಓದದೇ ಇದ್ರೂ ಕೂಡ ಈ ಇಷ್ಟೇ ಕ್ವಶನ್ಸ್ಗಳನ್ನ ನೋಡ್ಕೊಂಡು ಹೋದ್ರೂ ಕೂಡ ಪಾಸ್ ಕೂಡ ಆಗ್ಬೋದು, ಇಲ್ಲ ಅಂದ್ರೂ ಕೂಡ ಸ್ಕೋರ್ ಕೂಡ ನೀವು ಮಾಡ್ಬೋದು. ನಿಮ್ಮ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಸೊ ಈ ವಿಡಿಯೋದ ಪ್ರಶ್ನೆ ಮತ್ತು ಕ್ವಶನ್ಗಳ ಸಂಖ್ಯೆಗಳ ವಿವರವಾಗಿ ನೋಡ್ತಾ ಹೋಗಿ. ಇದರಿಂದ ನಿಮ್ಮ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈ ಕ್ವಶನ್ಗಳು ಬರ್ತವೆ. ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಈ ಪರೀಕ್ಷೆ ಅಂದ್ರೆ ಈ ಟೆಸ್ಟ್ ಇರುವುದು 20 ಅಂಕಗಳಿಗೆ ಮಾತ್ರ. ನಂತರ ಇದು ಯಾವ ಸಬ್ಜೆಕ್ಟ್ ಅಂದ್ರೆ ಕನ್ನಡ ಸಬ್ಜೆಕ್ಟ್ ಆಗೈತಿ. ಕೆಳಗಿನ ಪ್ರತಿಯೊಂದು ಹೇಳಿಕೆಗೂ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಿಗೆ ಹೆಚ್ಚು ಸೂಕ್ತವಾದ ಉತ್ತರಗಳನ್ನು ಆರಿಸಿ ಹೊಂದಿಸಿ ಬರೆಯಿರಿ. ಓಕೆ, ನೆಕ್ಸ್ಟ್ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕನ್ನಡ ವರ್ಣಮಾಲೆಯ ಪ್ರಗತಿಪರ ಅಂದ್ರೆ 2 ಮತ್ತು 4ನೇ ಅಕ್ಷರಗಳನ್ನು ಆಯ್ಕೆ ಮಾಡಿ ಬರೆಯಿರಿ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಗಳು ಮತ್ತು ಡಿ ಯೋಗವಾಹಗಳು. ಈ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಇದೇ ಪ್ರಶ್ನೆ ಬರುತ್ತಂತಿಲ್ಲ, ಇದರ ಬೇಸ್ಡ್ ಪ್ರಶ್ನೆ ಚೇಂಜ್ ಆಗಿ ಬರುತ್ತೆ. ಸೊ ಈ ವರ್ಣಮಾಲೆಯ ಅಕ್ಷರಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ನಿಮ್ಮ ಕ್ಲಾಸಲ್ಲಿ ಮಾಡಿರ್ತಾರೆ. ಸೊ ಆ ಕ್ಲಾಸನ್ನು ನೀವು ಕರೆಕ್ಟಾಗಿ ಕೇಳಿದ್ರೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ತೃತೀಯ ವಿಭಕ್ತಿ ಕಾರಕರ್ತ ಯಾವುದು? ಈ ತೃತೀಯ ವಿಭಕ್ತಿ ಕಾರಕರ್ತ ಯಾವುದು ಎಂದಿದೆ. ಇದರಲ್ಲಿ ಮೇ ಬಿ ಕಾರಕರ್ತ ಆಗ್ಬೋದು, ಯಾಕಂದ್ರೆ ತೃತೀಯ ಮೀನ್ಸ್ ಕಾರಕರ್ತ. ಹಾಗೆ ಮೂರನೇ ಕ್ವಶನ್, ಮೊದಲೆರಡು ಪದಗಳಿಗಿರುವ ಸಂಬಂಧಿಯಂತೆ ಮೂರನೇ ಪದಕ್ಕೆ ಸರಿಯಾದ 4ನೇ ಪದ ಬರೆಯಿರಿ. ಈ ಕ್ವಶನ್ಗೆ ನೋಡಿ, ನದಿ ರೂಢಿನಾಮ ಆದ್ರೆ ವಿಜ್ಞಾನಿ ಅನ್ವರ್ಥಕ ನಾಮ ಆಗ್ತೈತಿ. ಸೊ ಈ ತರ ಎಲ್ಲ ನೀವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಇವೆಲ್ಲ 3 ಕ್ವಶನ್ಗಳಿವೆ. ಈ ಕ್ವಶನ್ಗಳದವಲ್ಲ, ಆ ಕ್ವಶನ್ ಮೇಲೆ ಚಾಪ್ಟರ್ಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರೆ 20ಕ್ಕೆ 20 ಅಂಕಗಳನ್ನು ಗಳಿಸಬಹುದು. ನೆಕ್ಸ್ಟ್, ಕೊಟ್ಟಿರುವ ಪ್ರಶ್ನೆಗೆ 3 ಮತ್ತು 4 ವಾಕ್ಯದಲ್ಲಿ ಉತ್ತರಿಸಿ. ಇದರಲ್ಲಿ 2 ಕ್ವಶನ್ ಇವೆ. ಈ 2ಕ್ಕೂ 2 ಅಂಕ ಅಂದ್ರೆ 4 ಅಂಕ. 4 ಅಂಕ ಬರ್ತದೆ. 4 ಅಂಕ. 2 ಅಂಕ ಕ್ವಶನ್ಗಳನ್ನು ಮಿಸ್ ಮಾಡಬೇಡಿ. 4 ಅಂಕ ಮಿಸ್ ಆಗುತ್ತೆ ಇಲ್ಲಾಂದ್ರೆ. ಕನ್ನಡ ಭಾಷೆ ಅದ್ವದ್ಗೊಂಡಿದ್ದು ಹೇಗೆ? ಅದ್ವದ್ಗೊಂಡಿದ್ದು ಅಂದ್ರೆ ಸಮೃದ್ಧಿಯಾಗಿದ್ದು ಹೇಗೆ ಅಂತ ಕೇಳಿದ್ದಾರೆ. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಕವಿ ಹೇಗೆ ಹೋಲಿಸಿದ್ದಾರೆ? ಇವೆರಡು ಕ್ವಶನ್ಗಳು ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳಾಗಿವೆ. ನೆಕ್ಸ್ಟ್, ಕೃತಿಕಾರ ಪರಿಚಯ ಅಂತ ಇದೆಯಲ್ಲ, ಈ ಕೃತಿಕಾರ ಪರಿಚಯ ಅಂದ್ರೆ ನೀವು ಆ ಕವಿಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಈತಂದು ಕೃತಿಕಾರ ಪರಿಚಯ ಎ.ಎನ್. ಮೂರ್ತಿರಾವ್ ಬಗ್ಗೆ ಸಂಪೂರ್ಣವಾಗಿ ಬರೆಯಬಹುದು. ನಂತರ ಸಂದರ್ಭ ಸಾರಾಂಶವನ್ನು ವಿವರಿಸಿ ಅಂತ ಇದೆ. ಸಾರ್ವಭೌಮ ನತ್ತಿ ಕುಕ್ಕಿ ಅಂದ್ರೆ ಆ ಚಾಪ್ಟರ್ ಇಂದ. ಈ ಸಂದರ್ಭ ಸಾರಾಂಶ ಅಂದ್ರೆ ಆ ಚಾಪ್ಟರ್ ಯಾವ ಅಧ್ಯಾಯದ್ದು ಅಂತ ತಿಳ್ಕೊಂಡು, ನಂತರ ಇದನ್ನು ಬರೆದವ್ರು ಯಾರು ಅಂತ ತಿಳ್ಕೊಂಡು, ಅದರ ವಿವರಣೆ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟನ್ನಾದ್ರೂ ಬರೆದ್ರೆ ಇದಕ್ಕೆ ಮಿನಿಮಮ್ ಅಂಕಗಳು ಕೂಡ ಸಿಗುತ್ತದೆ. ಹಾಗೆ ಕೊಟ್ಟಿರುವ ಪದ್ಯವನ್ನು ಪೂರ್ಣಗೊಳಿಸಿ. ನಂತರ ಇದಕ್ಕೆ ಎಷ್ಟು ಅಂಕ? 2 ಅಂಕ ಇರುತ್ತೆ. ಇದು ಎರಡನ್ನು ಬರಿಬೇಡಿ, ನಿಮ್ಗೆ ಯಾವ್ದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಿರುತ್ತೆ ಅದನ್ನು ಆಯ್ಕೆ ಮಾಡಿ ಬರೆಯಿರಿ. ನೋಡಿ, ಕಲುಷಿತವಾದಿ ಡ್ಯಾಶ್ 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 ಇದೆ. ನಂತರ ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲೇ ಬರೆಯಿರಿ. ಆಯ್ತಾ? ಇದು ಮಾತ್ರ ವೆರಿ ಈಸಿ ಕ್ವಶನ್, ಅಂದ್ರೆ ಬಿಟ್ಟೇ ಬರಬೇಡಿ. ಆಯ್ತಾ? ಪಾಸ್ ಆಗ್ಲಿಕ್ಕೆ ಇದೆ ಮಿನಿಮಮ್ ಬುನಾದಿ ಅಂದ್ರೆ ಇದೆ. ಆಯ್ತಾ? ಇದನ್ನು ಕೂಡ ಬರೆಯಿರಿ. ನಂತರ ಕೊಟ್ಟಿರುವ ಗಾದೆಗಳು ಯಾವುದಾದರೂ ಒಂದು ವಿಸ್ತಾರ ಬರೆಯಿರಿ. ಅಂದ್ರೆ
ಸೊ ಎಷ್ಟು ಈಸಿ ಗೊತ್ತಾ, ಇವುಗಳನ್ನು ತಾಳಿಯವನು ಬಾಳಿಯಾನ ಅಥವಾ ಮನಸ್ಸಿದ್ದರೆ ಮಾರ್ಗ ನಿಮ್ಮದೇ ಆದ ವಿವರಣೆಯಲ್ಲಿ ಬರೆದ್ರೂ ಕೂಡ 2 ಅಂಕವನ್ನು ನೀವು ಈಸಿಯಾಗಿ ತೆಗೆದುಕೊಳ್ಳಬಹುದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.